ನಮಸ್ತೆ. ಇವತ್ತು ನಾನು ನಿಮಗೆ ಒಂದು ಹೆಲ್ತ್ ಡ್ರಿಂಕ್ ಅಥವಾ ಮಿಲ್ಕ್ ಶೇಕ್ ಏನಾದರೂ ಅನ್ಕೊಳ್ಳಿ ಅದನ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನೆನ್ಸಿಟ್ಬಿಡಿ. ಮಾಡಿದ್ದನ್ನ ನಮಸ್ತೆ, ವೆಲ್ಕಮ್ ಬ್ಯಾಕ್. ಏನಪ್ಪಾ ಅಡುಗೆ ಮನೇಲಿ ಕೂತ್ಬಿಟ್ಟಿದ್ದಾಳೆ ನವೀನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ರೂಮಲ್ಲೋ ಹಾಲಲ್ಲೋ ವಿಡಿಯೋ ಮಾಡೋಣ ಅಂತಂದರೆ ನನ್ನ ಮಕ್ಕಳಿಬ್ರು ಓದ್ಕೋತಿದ್ದಾರೆ. ಅದಕ್ಕೆ ಅವ್ರಿಗೆ ಯಾಕೆ ಡಿಸ್ಟರ್ಬೆನ್ಸ್ ಅಲ್ವಾ? ಅದಕ್ಕೆ ನಾನು ಸಪ್ರೇಟಾಗಿ ನಮ್ಮ ಹೆಣ್ಣು ಮಕ್ಕಳ ಸಾಮ್ರಾಜ್ಯ ಅಡುಗೆ ಮನೆಗೆ ಬಂದು ಇಲ್ಲೇನೇ ವಿಡಿಯೋ ಮಾಡ್ತಾ ಇದ್ದೀನಿ. ಅವರಿಬ್ಬರು ಬ್ಯುಸಿ ಇದ್ದಾರೆ. ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಬ್ಯುಸಿ ಆಗೋಣ ಅಂದ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ. ನಾನು ಆವಾಗಲೇ ಹೇಳಿದಾಗೆ ಇವತ್ತು ನಾನು ನಿಮಗೆ ಒಂದು ಹೆಲ್ತ್ ಡ್ರಿಂಕ್ ಅಥವಾ ಮಿಲ್ಕ್ ಶೇಕ್ ಏನಾದರೂ ಅಂದ್ಕೊಳ್ಳಿ ಅದನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಹಿಂದಿನ ದಿನವೇ ಒಂದಷ್ಟು ಡ್ರೈ ಫ್ರೂಟ್ಸು ಮತ್ತು ನಟ್ಸ್ ಎರಡೂ ಒಂದೇ, ಅದಾದಮೇಲೆ ಸೀಡ್ಸ್ ಇವನ್ನೆಲ್ಲ ನೆನೆಸಿಡಬೇಕು. ಅದಕ್ಕೋಸ್ಕರನೇ ಇವತ್ತು ಸಂಜೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಮಾಡೋದು ಹೇಗೆ ಏನು ಎತ್ತ ಅಂತ ನಾಳೆ ತೋರಿಸ್ತೀನಿ. ಇವತ್ತು ಒಂದು ನೈಟ್ ಪೂರ್ತಿ ಇದು ನೆನಿಬೇಕು. ಅದಕ್ಕೋಸ್ಕರನೇ ಇವಾಗ ವಿಡಿಯೋ ಶುರು ಮಾಡಿದ್ದು. ಏನೇನು ತೊಗೋಬೇಕು ಅಂತ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಎಷ್ಟೆಷ್ಟು ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ, ಆಯಿತಾ? ನಾನಿಲ್ಲಿ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್, ಇದು ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತದೆ. ತುಂಬ ಕಾಸ್ಟ್ಲಿ ಇರಲ್ಲ, ಒಂದು 40-50 ರೂಪಾಯಿ ಒಂದೊಂದು ಪ್ಯಾಕೆಟ್ ಅನಿಸುತ್ತೆ. ನಾನು ಸುಮಾರು ಯೂಸ್ ಮಾಡಿದ್ದೀನಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಮ್ಮ ಬೋನ್ ಹೆಲ್ತ್ಗೆ ಇರ್ಬೋದು ಅಥವಾ ಗಟ್ ಹೆಲ್ತ್ಗೆ, ಅಂದರೆ ನಮಗೆ ಜೀರ್ಣಶಕ್ತಿ ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ಇದನ್ನು ಹಾಗೇ ನೀರಲ್ಲಿ ನೆನೆಸಿ ಕೂಡ ಕುಡಿಬಹುದು. ನಾವು ಆ ರೀತಿಯೂ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಅದರೊಳಗಡೆ ಹಾಕಿ ರುಬ್ಬಿ ಕುಡಿಯೋಣ ಅಂತ. ಈಗ ಹೆಚ್ಚು ಕಮ್ಮಿ ಒಂದು ವಾರದಿಂದ ನಾನು ಮತ್ತು ದೀಕ್ಷಾ ಇಬ್ಬರು ಕುಡಿತಾ ಇದ್ದೀವಿ. ಆದರೆ ನಮ್ಮ ದೀಪ್ತಿ ಮಾತ್ರ ಕುಡಿಯಲ್ಲ. ಇರೋದು ನಾನೆಷ್ಟಾಗಿ ಹೇಳ್ತೀನಿ, ನಮ್ಮ ದೀಪ್ತಿ ಕುಡಿಯಲ್ಲ. ನಮ್ಮ ಮನೆಯವ್ರು 1-2 ದಿನ ಕುಡಿದ್ರು ಅಷ್ಟೇ. ನಾನು ದೀಕ್ಷಾ ಇಬ್ಬರೂ ಕುಡಿದ್ಬಿಟ್ಟು ಇದನ್ನು ಕುಡಿದ ಮೇಲೆ ತುಂಬ ಬೇಗ ಏನು ಹೊಟ್ಟೆ ಇಶ್ಯೂ ಆಗೋದಿಲ್ಲ. ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು ಅಥವಾ ಮಾಡಬಾರ್ದು ಅದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಹೊಟ್ಟೆ ಇಶ್ಯೂ ಅನ್ಸದೆ ತಿನ್ಬೋದು. ನಾನಂತೂ ಒಂದು 12 ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಬೆಳಗಿನ ತಿಂಡಿ ಮುಗಿಸ್ತೀನಿ. ಆ ರೀತಿಯೂ ಆಗುತ್ತೆ. ಈಗ ನಮಗೆ ಕೆಲಸ ಎಲ್ಲ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ನಮಗೆ ತಿಂಡಿ ತಿನ್ನೋಕ್ಕೆ ಸ್ವಲ್ಪ ಸಮಯ ಆಗೋದಿಲ್ಲ ಅಂದಾಗ ಈ ಥರ ಮಾಡ್ಕೊಂಡು ಕುಡೀರಿ. ಎನರ್ಜಿ ಇರುತ್ತೆ ಕೆಲಸ ಮಾಡಲಿಕ್ಕೆ. ನಾನು ಮೊದಲು ತುಂಬಾ ಸುಸ್ತು ಅನಿಸ್ತಾಯಿತ್ತು. ಇವಾಗ ಸ್ವಲ್ಪ ಆರಾಮಾಗಿ ಸಂಜೆವರೆಗೂ ನಾನು ಬೆಳಿಗ್ಗೆ 4 ಗಂಟೆಗೆ ಇದ್ರೂ ಮಧ್ಯಾಹ್ನ ನಾನು ಮಲಗೋಕೆ ಹೋಗ್ತಿಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ತೀನಿ. ಕಂಟಿನ್ಯೂಸ್ ಕೆಲಸ, ವಿಡಿಯೋ ಮಾಡ್ಕೊಳ್ಳೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಈ ಥರ ಏನು ಕೆಲಸ ಇದ್ರೂ ನಾನು ಎನರ್ಜೆಟಿಕ್ಕಾಗಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ನಿಮಗೂ ಯೂಸ್ ಆಗಲಿ ಅಂದ್ಬಿಟ್ಟು ಇದನ್ನು ತೋರಿಸೋಣ. ನಾನು ತಕ್ಷಣ ನಿಮಗೆ ನಾನು ರಿಸಲ್ಟ್ ಹೇಳ್ತಾ ಇಲ್ಲ. ಆಲ್ರೆಡಿ ನಾನು ಒಂದು ವಾರದ ಮೇಲೆ ಆಯಿತು ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಒಂದಷ್ಟು ಇದೆ, ಇನ್ನೂ ಇದೆ, ಇದಕ್ಕಿಂತ ಜಾಸ್ತಿ ಇದೆ. ಎಲ್ಲ ಯೂಸ್ ಮಾಡಿ ಸ್ವಲ್ಪ ಕಮ್ಮಿ ಆಗೈತೆ, ಆಯಿತಾ? ಇದೆಲ್ಲ ಯೂಸ್ ಮಾಡಿರೋದ್ರಿಂದನೇ ಈ ರೀತಿ ಇರೋದು. ಏನೇನು ತೊಗೊಂಡಿದ್ದೀನಿ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಇದರಲ್ಲಿ ಒಂದು ಕಮ್ಮಿ ಇದ್ರೂ ಪರವಾಗಿಲ್ಲ. ನಿಮ್ಮ ಹತ್ರ ಏನಿದೆ ಅಷ್ಟರಲ್ಲೇ ಮಾಡ್ಕೊಂಡು ಕುಡಿದ್ರೆ, ಅಯ್ಯೋ ಇದಿಲ್ಲ ಅದಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ಎಲ್ಲರ ಆಲ್ ಟೈಮ್ ಫೇವ್ರೇಟ್ ಬಾದಾಮಿನ ಮಸ್ಟ್ ಆ್ಯಂಡ್ ಶುಡ್ ಮನೇಲಿ ಎಲ್ಲರೂ ತಿನ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆನೆಸಿಟ್ಟು ಸಿಪ್ಪೆ ತೆಗೆದು ತಿಂದರೆ ಒಳ್ಳೆಯದು ಅಂತಾರೆ. ನಾವು ಆ ರೀತಿಯೂ ಮಾಡ್ತಾಯಿದ್ವಿ. ಸ್ವಲ್ಪ ದಿನ ಮಾಡೋದು, ಸ್ವಲ್ಪ ದಿನ ಬಿಡೋದು. ಇವಾಗ ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ತಾಯಿದ್ದೀನಿ. ಅದೇ ಕಂಟಿನ್ಯೂಸ್ ಅಂದರೆ ವಾರಕ್ಕೊಂದು 4 ದಿನ ಅಂತೂ ಇದನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಕುಡಿದ್ರೆ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ. ಆಲ್ರೆಡಿ ಹೀಟ್ ಬಾಡಿ ಇರೋರಿಗೆ ಸ್ವಲ್ಪ ಕಷ್ಟ. ಅದಕ್ಕೆ ಒಂದಿನ ಬಿಟ್ಟು ಒಂದಿನ ಬೇಕಿದ್ರು ಕುಡಿಬೋದು, ಏನು ತೊಂದರೆ ಇಲ್ಲ. ಬಟ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಬಾದಾಮ್ ಆಯ್ತಲ್ವಾ. ನೆಕ್ಸ್ಟು ಗೋಡಂಬಿನೂ ಕೂಡ ನಾನು ಸ್ವಲ್ಪ 1 ಅಥವಾ 2 ಅಷ್ಟೇ ಉಪಯೋಗಿಸೋದು, ಜಾಸ್ತಿ ಉಪಯೋಗಿಸೋದಿಲ್ಲ. ಅದಾದಮೇಲೆ ದ್ರಾಕ್ಷಿ, ಇದು ನೋಡಿ ಆಲ್ಮೋಸ್ಟ್ ಖಾಲಿನೇ ಆಗಿಬಿಟ್ಟಿದ್ದೆ. ಆಗುವಾಗ ಒಂದೊಂದನ್ನು ತಗೊಳ್ಳೋದು, ಬಾಯಿಗೆ ಹಾಕ್ಕೊಂಬಿಡೋದು. ಚೆನ್ನಾಗಿರುತ್ತಲ್ವ? ದ್ರಾಕ್ಷಿ ಮತ್ತು ಗೋಡಂಬಿ ಎರಡು ಒಟ್ಟಿಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಯಾರ್ಯಾರು ತಿಂತೀರ ಈ ರೀತಿ? ನನಗೆ ತುಂಬ ಇಷ್ಟ. ನನಗೆ ಈ ಅಡುಗೆನೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಇದು ಅಡುಗೆನಲ್ಲಿ ಫ್ರೈ ಎಲ್ಲ ಆಗಿರುತ್ತಲ್ಲ, ಬೆಂದಿರುತ್ತಲ್ಲ, ಅವಾಗ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಈ ರೀತಿ ನೋಡಿ, ಈ ರೀತಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು. 3 ಆಯ್ತಲ್ವಾ? 3 ಅಲ್ಲ 4 5 ಸೀಡ್ಸ್ ಕೂಡ ಹೇಳಿದ್ನಲ್ಲ. ನೆಕ್ಸ್ಟು ಪಿಸ್ತಾ ನೋಡಿ ಎಷ್ಟು ಖಾಲಿ ಆಗಿದೆ ಅಂತ. ಪಿಸ್ತಾನು ಅಷ್ಟೇ ನಾನು ಎಷ್ಟೆಷ್ಟು ಹಾಕ್ಬೇಕಂತ ಇವಾಗ ತೋರಿಸ್ತೀನಿ. ಇದನ್ನು ಉಪಯೋಗಿಸ್ಕೊಳ್ಳಿ. ಖರ್ಜೂರ, ನಿಮ್ಮ ಹತ್ರ ಹಸಿ ಖರ್ಜೂರ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ, ಅಥವಾ ಒಣ ಖರ್ಜೂರ ಇದನ್ನು ಉಪಯೋಗಿಸ್ಕೊಳ್ಳಿ. ಅದಾದಮೇಲೆ ಅಂಜೂರ,
ತುಂಬ ಚೆನ್ನಾಗಿರುತ್ತೆ. ನಾನೇನು ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ, ಈ ಸಲ ತಂದಿಟ್ಕೊಂಡಿದ್ದೀನಿ. ಮೊದಲು ತಂದಾಗ ಹಂಗೆ ತಿನ್ಕೊಂಡು ಖಾಲಿ ಮಾಡಿಬಿಡ್ತಿದ್ರು. ಸೊ ಅಂಜೂರನು ಉಪಯೋಗಿಸ್ಕೊಳ್ಳಿ. ಸುಮಾರು ಖಾಲಿಯಾಗಿದೆ ನಮ್ಮ ಮನೇಲಿ. ಇದಾದಮೇಲೆ ಒಂದಷ್ಟು ಸೀಡ್ಸ್ ಇದೆ. ಅದಕ್ಕೆ ಮುಂಚೆ ಬ್ಲ್ಯಾಕ್ ದ್ರಾಕ್ಷಿ ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ. ಬ್ಲ್ಯಾಕ್ ದ್ರಾಕ್ಷಿ ಅದು ಸ್ವಲ್ಪ ಯಾವ ಕಲರ್ ಇರ್ತದೆ, ಮೆಂತ್ಯ ಕಲರ್ ಇರ್ತದೆ. ಆ ದ್ರಾಕ್ಷಿ ಮಾಮೂಲಿ ನಾವು ಊಟಕ್ಕೆಲ್ಲ ಉಪಯೋಗಿಸ್ತಾರೆ ಅದು. ಮತ್ತು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಇದಾದಮೇಲೆ ಬರ್ತಾವೆ ನೋಡಿ ನಮ್ಮ ಏನದು ಸೀಡ್ಸ್, ಬೀಜಗಳು ಯಾವ್ದ್ಯಾವುದು. ಇದು ಕುಂಬಳಕಾಯಿ ಬೀಜ, ಕುಂಬಳಕಾಯಿ ಬಿತ್ತಗಳು. ನಾನು ಇದನ್ನು ಮನೆಯಲ್ಲೇ ಕುಂಬಳಕಾಯಿ ಪಲ್ಯ ಮಾಡುವಾಗ ಅದ್ರದ್ದು ಬಿತ್ತಗಳು ಬರುತ್ತಲ್ಲ, ಅದನ್ನು ಒಣಗಿಸಿ ಇಟ್ಟು ಟ್ರೈ ಮಾಡೋಕ್ಕೆ ಹೋದೆ. ಬಟ್ ಅದು ನೀಟಾಗಿರಲ್ಲ, ಬೂಸ್ಟ್ ಇದ್ದಂಗೆಲ್ಲ ಆಗಿಬಿಡುತ್ತೆ. ಅದಕ್ಕೆ ಬೇಡ ಅಂತ ಅದನ್ನು ಡಸ್ಟ್ಬಿನ್ಗೆ ಹಾಕಿ ಇವಾಗ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿರ್ತದೆ ಇದು. ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿದೆ. ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂದರೆ ಇದು ಚೆನ್ನಾಗಿರುತ್ತೆ. ನನಗೆ ಹಾಕೋವಾಗಲೂ ಒಂದ್ಸಲ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅದು ಅಂದ್ಬಿಟ್ಟು. ಅದಾದಮೇಲೆ ಕಲ್ಲಂಗಡಿ ಬೀಜ, ಓಕೆನಾ. ಕಲ್ಲಂಗಡಿ ಬೀಜ, ಸನ್ಫ್ಲವರು ಅಂದರೆ ಸೂರ್ಯಕಾಂತಿ ಬೀಜ, ಇವು 3. ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ, ನೆಕ್ಸ್ಟು ಕುಂಬಳಕಾಯಿದ್ದು ಬೀಜ. ಇದಿಷ್ಟನ್ನು ಉಪಯೋಗಿಸ್ಕೊಳ್ಳೋಣ. ಇವಾಗ ಎಷ್ಟೆಷ್ಟು ಹಾಕೋದು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅದನ್ನೆಲ್ಲ ಹಾಕಿ ಆದಷ್ಟು ಶುದ್ಧವಾದ ನೀರಲ್ಲಿ ತೊಳಿರಿ, ಆಯಿತಾ. ಒಂದು ಸಾರಿ ಶುದ್ಧವಾದ ನೀರಲ್ಲಿ ತೊಳೆದು ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ಇನ್ನೊಂದು ಗ್ಲಾಸ್ ಅದು ಮುಳುಗೋ ಅಷ್ಟು ನೀರು ಹಾಕಿ ಓವರ್ ನೈಟ್ ನೆನೆಸಿಡಬೇಕು. ಇಷ್ಟೇ ಕೆಲಸ. ಬಟ್ ಇಷ್ಟೇ ಅಂತ ನಾವು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಒಂದ್ಸಲ ಕೆಲಸ ಮಾಡಿ ಸ್ಟ್ರೈನ್ ಆಗಿರ್ತದೆ. ಈ ಕೆಲಸ ಮಾಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರ್ತದೆ. ಅದಕ್ಕೆ ನಾನು ಸ್ವಲ್ಪ ಬೇಗನೆ, ಯಾವಾಗ ನಾನು ಸ್ವಲ್ಪ ಇನ್ನೂ ಫ್ರೆಶ್ ಮಾಡೋದಿರ್ತೀನಿ ಆವಾಗಲೇ ನೆನೆಸಿಟ್ಬಿಡ್ತೀನಿ. ಅಥವಾ ಒಂದು ಬೌಲ್ಗಾದರೂ ಹಾಕಿರ್ತೀನಿ. ರಾತ್ರಿ ಹೊತ್ತು ವಾಶ್ ಮಾಡಿಬಿಟ್ಟು ನೆನೆಸಿಡೋಣ ಅಂದ್ಬಿಟ್ಟು. ಇವಾಗ ಬನ್ನಿ ನೆನೆಸಿಡ್ತೀನಿ, ನೋಡೋಣ. ಇವಾಗ ಒಂದು 4 ಖರ್ಜೂರ, 2 ಗೋಡಂಬಿ, 8 ಬಾದಾಮಿ, ಒಂದು 6 ಅಥವಾ 7 ಇದು ದ್ರಾಕ್ಷಿ, ಒಂದು 4 ಪಿಸ್ತಾ, ಇದೊಂದು 8 ಬ್ಲ್ಯಾಕ್ ದ್ರಾಕ್ಷಿ, ಒಂದು 8 ಬ್ಲ್ಯಾಕ್ ದ್ರಾಕ್ಷಿ. ಖರ್ಜೂರ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ 2 ಹಾಕ್ತಾಯಿದ್ದೀನಿ, ಆಯಿತಾ. ನೋಡಿ, ಒಂದು 3/4 ಸ್ಪೂನಷ್ಟು ಕುಂಬಳಕಾಯಿ ಬಿತ್ತ ಹಾಕೋಣ. ಒಂದು ಅರ್ಧ ಅಥವಾ 3/4 ಸ್ಪೂನ್, ನೀವು ಮನೇಲಿ ಯಾವ ರೀತಿ ಜನ ಇರ್ತಾರೆ ಅದ್ರ ಮೇಲೆ ಆ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಒಂದು 1/2 ಸ್ಪೂನಷ್ಟು ನಾನು ಸೂರ್ಯಕಾಂತಿ ಸೀಡ್ಸ್ ಹಾಕೋತಾ ಇದ್ದೀನಿ. ಇನ್ನೊಂದು 1/2 ಸ್ಪೂನಷ್ಟು ಕಲ್ಲಂಗಡಿ ಸೀಡ್ಸ್ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸಬ್ಜಾ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್. ಇದಿಷ್ಟನ್ನು ಒಂದು ಸ್ವಲ್ಪನೇ ಉಪಯೋಗಿಸಿ. ಜಾಸ್ತಿ ಉಪಯೋಗಿಸಿದ್ರೆ ಬಾಡಿ ಹೀಟ್ ಆಗುತ್ತೆ ಅಂತಾರೆ, ಅದಕ್ಕೆ ಸ್ವಲ್ಪ ಉಪಯೋಗಿಸ್ಕೊಳ್ಳಿ. ಅದು ತುಂಬ ಚಿಕ್ಕದಿರೋದ್ರಿಂದ ಇಲ್ಲೇ ಹಾಕ್ಬಿಡ್ತೀನಿ. ಇದು ನೆನೆದ ಮೇಲೆ ತುಂಬ ಜಾಸ್ತಿ ಆಗ್ತವೆ. ಇವಾಗ ಇಲ್ಲಿ ಇಷ್ಟಿದೆ ಅಷ್ಟೇ ಸಾಕು. ಇಷ್ಟು ಹಾಕಿದ್ರೇ ಬೇಕಾದಷ್ಟು. ಚಿಯಾ ಸೀಡ್ಸ್, ಇಷ್ಟು ಸಬ್ಜಾ ಸೀಡ್ಸ್, ಇವಿಷ್ಟನ್ನ ಹಾಕಿ ಆವಾಗಲೇ ಹೇಳಿದ್ನಲ್ಲ, ಫಿಲ್ಟ್ರ್ ವಾಟರ್ ತೊಗೊಂಡಿದ್ದೀನಿ ನಾನು. ಫಿಲ್ಟ್ರ್ ವಾಟರ್ನಲ್ಲಿ ವಾಶ್ ಮಾಡ್ಕೊಳ್ತೀನಿ. ಇದನ್ನು ಇವಾಗ ಒಂದು ಸಾರಿ ವಾಶ್ ಮಾಡಿ ಈ ನೀರನ್ನ ಚೆಲ್ಲುವಾಗ ಹಂಗೆ ಡೈರೆಕ್ಟ್ ಕೈ ಹಿಡಿಬೇಡಿ. ಈ ಸೋರ್ಸೋ ಜಾಲರಿ ಎಲ್ಲ ಬರುತ್ತಲ್ಲ, ಟೀ ಕಾಫಿ ಎಲ್ಲ ಸೋರಿಸ್ತಿರಲ್ಲ, ಅದರಲ್ಲಿ ಮಾಡ್ಕೊಡಿಲ್ಲ ಅಂದರೆ ಈ ಸಬ್ಜಾ ಸೀಡ್ಸು ಸಿಯಾ ಸೀಡ್ಸ್ ಎಲ್ಲ ಚೆಲ್ಲೋಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರನೇ ಅದರಲ್ಲಿ ನೀವು ಸೋರಿಸ್ಬಿಟ್ಟು ಅದೇನು ಬರುತ್ತೆ ಅಲ್ಲ ಇವೆಲ್ಲ ಸೀಡ್ಸ್ಗಳು, ಅದನ್ನು ಮತ್ತೆ ಇದರೊಳಗಡೆ ಹಾಕಿ ಇನ್ನೊಂದು ಸಲ ಫಿಲ್ಟ್ರ್ ವಾಟರ್ನ ಇದೇ ರೀತಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಹಿಂಗೆ ಮುಳುಗೋ ರೀತಿಯಲ್ಲಿ ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನೆನೆಸಿಟ್ಬಿಡಿ. ಇನ್ನು ನೆಕ್ಸ್ಟು ನಾನು ನಾಳೆ ಬೆಳಿಗ್ಗೆ ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಮತ್ತೆ ನಾಳೆ ಸಿಗ್ತೀನಿ ನಿಮಗೆ, ಆಯಿತಾ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈಗ ಮಾಡೋದು ಟೇಸ್ಟ್ ಹೇಗಿರುತ್ತೆ ಅಂತೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಇದಕ್ಕೆ ನಾಳೆ ರುಬ್ಬವಾಗ ಒಂದು ಪಚ್ಚ ಬಾಳೆಹಣ್ಣು ಬೇಕಾಗುತ್ತೆ. ಬಾಳೆಹಣ್ಣು ಇದ್ರೂ ಮಾಡ್ಬೋದು, ನಾನು ವಿತೌಟ್ ಬಾಳೆಹಣ್ಣು ಕೂಡ ಉಪಯೋಗಿಸ್ತೀನಿ. ಯಾಕಂದರೆ ದೀಕ್ಷಾ ಬಾಳೆಹಣ್ಣು ತಿನ್ನೋದಿಲ್ಲ ಅವಳು, ಅದಕ್ಕೋಸ್ಕರನೇ ಅವಳು ಬಾಳೆಹಣ್ಣು ತಿಂದೇ ಇರೋದ್ರಿಂದ ಒಂದ್ಸಲ ಹಾಗೇನೂ ಮಾಡ್ತೀನಿ. ನಾಳೆಗೆ ಒಂದು ಪಚ್ಚ ಬಾಳೆಹಣ್ಣು ಹಾಕಿ ರುಬ್ಬನ ಅಂದ್ಕೊಂಡಿದ್ದೀನಿ. ಬಾಳೆಹಣ್ಣು ಮತ್ತು ಹಾಲು ಇದಿಷ್ಟಿರಬೇಕು. ಅದಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ನಾಳೆ ರುಬ್ಬಿ ಕುಡಿದಾಗ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸರಿ, ಈಗ ಹೋಗಿ ಬರಲಾ? ನಿಮ್ಮೆಲ್ಲರಿಗೂ ಶುಭರಾತ್ರಿ.
ಎಲ್ರಿಗೂ ಶುಭೋದಯ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಿಗ್ಗೆನೆ ಬಾಗಿಲೆಲ್ಲ ತೊಳೆದು ಒಂದು ಪುಟ್ಟ ಲೀಫ್ ಡಿಸೈನ್ ರಂಗೋಲಿ ಹಾಕಿ ಅದಾದಮೇಲೆ ಇವತ್ತಿನ ತಿಂಡಿ ಶುರು ಮಾಡ್ತಾ ಇದ್ದೀನಿ. ಲೈನಲ್ಲಿ ನೋಡಿದಾಗೆ ಡಿಫ್ರೆಂಟ್ ಸ್ಟೈಲ್ ಪಲಾವ್ ಇದು. ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ. ಸೊಪ್ಪಿನ ಪಲಾವ್ ಅಂತಲೇ ಹೇಳ್ಬೋದು. ಮನೇಲಿ ಕೆಲವರು ಸೊಪ್ಪೆಲ್ಲ ತಿನ್ನಲ್ಲ ಅಲ್ವಾ, ಅಂಥವ್ರಿಗೋಸ್ಕರನೇ ಮಾಡೋವಂಥ ಒಂದು ಬ್ಯೂಟಿಫುಲ್ ರೆಸಿಪಿ. ನೋಡಲಿಕ್ಕೆ ಹಾಗೆ ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ಬನ್ನಿ ನೋಡುವ. ಅದ್ರ ಜೊತೆಗೆ ಹಾಲು ಕಾಯಿಸುವಾಗ ಒಂದು ಟಿಪ್ಸ್ ಏನಂದರೆ, ಈ ರೀತಿ ಒಂದು ಪುಟ್ಟ ಪಾತ್ರೆಯಲ್ಲಿ ಹಾಲು ಕಾಯ್ಲಿಕ್ಕೆ ಇಡ್ತೀವಲ್ವ, ಆವಾಗ ಹಾಲು ಉಕ್ಕು ಬರಬಾರ್ದು ಅಂದರೆ ಒಂದು ಸ್ಪೂನ್ ಅಥವಾ ಒಂದು ಉಡನ್ ಸ್ಪ್ಯಾಚುಲ ಹಾಕಿ. ಉಡನ್ ಸ್ಪ್ಯಾಚುಲ ಸ್ವಲ್ಪ ನಾವು ಎಣ್ಣೆಯೆಲ್ಲ ಉಪಯೋಗಿಸಿದ್ರಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ. ಒಂದು ಸ್ಟೀಲ್ ಸ್ಪೂನೇ ಹಾಕ್ಕೊಳ್ಳಿ. ನೋಡಿ, ಹಾಲು ಉಕ್ಕೋದಿಲ್ಲ, ಕೆಳಗಡೆ ಚೆಲ್ಲಿ ಸ್ಟವ್ ಎಲ್ಲ ಕರೆ ಆಗುವಂಥ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಈ ರೀತಿ ಒಂದು ಟಿಪ್ ಯೂಸ್ ಮಾಡಿ. ಅದಾದಮೇಲೆ ಇವತ್ತು ನನ್ನ ಪಲಾವ್ಗೋಸ್ಕರ ಇಲ್ಲಿ ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಅರಿಶಿಣ, ಚಕ್ಕೆ ಮತ್ತು ಲವಂಗ ಪುಡಿ 2 ತಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನು ಏನೇನು ತಗೊಂಡೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಣ. ಕಾಯಿ ತುರಿ, ಹಸಿಮೆಣಸಿನ್ಕಾಯಿನ ಮುರಿದು ಹಾಕಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿಣ, ಚಕ್ಕೆ ಪುಡಿ ಮತ್ತು ಲವಂಗ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಸೊಪ್ಪು ಯೂಸ್ ಮಾಡಿ. ಆಲ್ರೆಡಿ ನಾವು ಸೊಪ್ಪು ಹಾಕೋದ್ರಿಂದ ಸೊಪ್ಪನ್ನ ಹಾಕಿ ರುಬ್ಕೊಳ್ಳಿ. ಅದ್ರ ಜೊತೆಗೆ ಹೆಚ್ಚಿರೋ ಟೊಮೊಟೊ, ಈರುಳ್ಳಿ ಮತ್ತು ಅವರೆಕಾಳು ತಗೊಂಡಿದ್ದೀನಿ. ಇಲ್ಲಿ ಕಡಲೆಕಾಳು ಇಟ್ಟಿದ್ದೀನಿ, ಯಾಕಂದರೆ ಕಡಲೆಕಾಳನ್ನ ಕೂಡ ನೆನೆಸಿ ಹಾಕ್ಬೋದು. ನಾನಿಲ್ಲಿ ಅವರೆಕಾಳು ಹಾಕ್ತಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ನೆನೆಸಿಟ್ಟಿದ್ದೀನಿ. ಇದನ್ನು ಹೆಚ್ಚಿ ಹಾಕಬೇಕು. ಮೊದಲಿಗೆ ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇವಾಗ ಬೇಕಿದ್ರೂ ಹಾಕ್ಬೋದು ಅಥವಾ ಲಾಸ್ಟಲ್ಲಿ ಬೇಕಿದ್ರೂ ಹಾಕೋಬೋದು. ನಿಮಗೆ ಎಷ್ಟು ಎಣ್ಣೆ ತುಪ್ಪ ಬೇಕೋ ಹಾಕ್ಕೊಂಡು, ಇದು ಗರಂ ಮಸಾಲ ಐಟಮ್ಸ್ ಏನಿರುತ್ತದೆ ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಮೊಗ್ಗು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅವರೆಕಾಳು ಉಪಯೋಗಿಸಿ. ಈ ಸ್ಟೇಜಲ್ಲಿ ನೀವು ನೆನೆಸಿರೋ ಕಡಲೆಕಾಳು ಉಪಯೋಗಿಸ್ಬೋದು, ಅದು ಕೂಡ ಸೂಪರಾಗಿರ್ತದೆ ಕಡಲೆಕಾಳು ಹಾಕಿದ್ರೆ. ಇನ್ನು ನೆಕ್ಸ್ಟು ಹೆಚ್ಚಿರ್ತಕ್ಕಂಥ ಮೆಂತ್ಯ ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸಬ್ಸಿಗೆ ಸ್ವಲ್ಪ ರಫ್ ಇರುತ್ತೆ ಅಲ್ವ, ಅದಕ್ಕೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದಮೇಲೆ ಟೊಮೊಟೊ 1 ಅಥವಾ 2 ಟೊಮೊಟೊ, ಚಿಕ್ಕದಾದರೆ 2 ಟೊಮೊಟೊ ತಗೊಂಡು ಅದನ್ನು ಹಾಕಿ ಬಾಡಿಸ್ಕೊಳ್ಳಿ. ನಾನು ಇನ್ನೇನು ತರಕಾರಿ ಉಪಯೋಗಿಸ್ತಿಲ್ಲ, ಕೇವಲ ಸೊಪ್ಪುಗಳು ಮಾತ್ರ ಉಪಯೋಗಿಸ್ತಿದ್ದೀನಿ. ಅದಾದಮೇಲೆ ರುಬ್ಬಿರ್ತಕ್ಕಂತಹ ನಮ್ಮ ಮಸಾಲ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ, ಇವಾಗಲೇ ಕಾಳುಗಳೆಲ್ಲ ಉಪ್ಪಿಡಿಯೋದ್ರಿಂದ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಯಾವ ರೀತಿ ಫ್ರೈ ಆಗಬೇಕು ಅಂದರೆ ಎಣ್ಣೆ ಬಿಡೋ ರೀತಿ ಫ್ರೈ ಆಗಬೇಕು, ಆವಾಗಲೇ ಪಲಾವ್ ಚೆನ್ನಾಗಿರೋದು. ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಸರಿ ಇದೆಯಾ ನೋಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳಿ. ನೀವೇನು ಅಕ್ಕಿ ತೊಗೊಂಡಿರ್ತೀರ ಅದರ 2ರಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನೀರೆಲ್ಲ ಹಾಕಿದ್ಮೇಲೆ ಮುಚ್ಚಳನ ಮುಚ್ಚಿ ಕುದಿಲಿಕ್ಕೆ ಬಿಡಿ. ಇದು ಕುದಿಯೋವಾಗ ಇದಕ್ಕೆ ಅಕ್ಕಿ ಹಾಕಿ ತೊಳೆದಿರೋ ಅಂಥ ಅಕ್ಕಿ ಹಾಕ್ಕೊಂಡು ಈ ಟೈಮ್ನಲ್ಲಿ ಅಂದರೆ ಅಕ್ಕಿ ಹಾಕಿ 1-2 ಕುದಿ ಬಂದ ಮೇಲೆ ನೀವು ಟೇಸ್ಟ್ನ ನೋಡ್ಕೋಬೇಕು. ಉಪ್ಪೆಲ್ಲ ಸರಿ ಇದೆಯಾ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಷ್ಟ 3/4% ಬೆಂದ ಮೇಲೆ ಮುಚ್ಚಳ ಹಾಕಿ 5 ನಿಮಿಷ ಬೇಯಿಸಿಟ್ರೆ ನಮ್ಮ ಬ್ಯೂಟಿಫುಲ್, ನೋಡ್ಲಿಕ್ಕೆ ನೋಡಿ ಎಂಥ ಒಳ್ಳೆ ಕಲರ್ ಇದೆ ಅಲ್ವಾ. ಈ ರೀತಿಯ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಪಲಾವ್ ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ. ಇದು ಆದಮೇಲೆ ನಮ್ಮ ಇವತ್ತಿನ ಹೆಲ್ತ್ ಡ್ರಿಂಕ್. ಹಿಂದಿನ ದಿನ ನೋಡಿದರೆ ಅಲ್ವಾ ನೆನೆಸಿಟ್ಟಿದ್ದು. ಇವತ್ತು ನನ್ನ ಮಗಳು ನಾನು ಮಾಡ್ತೀನಿ ಅಂದ್ಕೊಂಡು ಬಂದು ಒಣ ಖರ್ಜೂರನ ಹಾಗೆ ಹಾಕ್ತಿದ್ದು. ಆ ರೀತಿ ಹಾಕ್ಬಿಡ್ದು ಕಣಪ್ಪ, ಅದರದ್ದು ಸೀಡ್ಸ್ ಏನಿರ್ತದೆ ಅದನ್ನು ತೆಗಿಬೇಕು ಅಂತ ಹೇಳಿದೆ. ನೋಡ್ರಿ ತೆಗಿಯೋಕ್ಕೆ ಬರ್ತಿಲ್ಲ, ನಾನು ಒಂದೇ ಕೈಯಲ್ಲಿ ತೆಗೆದು ತೋರಿಸೇಬಿಟ್ಟೆ ಅವಳಿಗೆ. ಇದೇ ರೀತಿ ನಾವು ಮಕ್ಕಳನ್ನು ಕೂಡ ಏನಾದರೂ ಒಂದು ರೆಸಿಪಿ ಮಾಡುವಾಗ ಅವರನ್ನು ಕೂಡ ನಾವು ಅಡುಗೆ ಮನೆಗೆ ಕರ್ಕೋಬೇಕು. ಆವಾಗ ಅವ್ರಿಗೆ ಸ್ವಲ್ಪ ಏನಂತಾರೆ ಯೂಸ್ ಆಗ್ತದೆ, ಯಾವನ್ನ ಹೇಗೆ ಮಾಡಬೇಕು, ಏನು ಎತ್ತ ಎಲ್ಲ ಅಂತ ಅರ್ಥ ಆಗುತ್ತೆ ಅಲ್ವಾ. ಅದಕ್ಕೆ ಮಕ್ಕಳನ್ನು ಒಂದು ಪುಟ್ಟ ಕೆಲಸದಲ್ಲಿ ನಾವು ಸೇರಿಸ್ಕೊತಾರ, ಅವ್ರಿಗೆಲ್ಲ ಕಲಿಸ್ತಾ ಹೋಗೋಣ ಅಂತ ಹೇಳ್ತಾ ಇವಾಗ ಏನು ನೆನೆಸಿಟ್ಟಿದೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ಹಾಕುವಾಗ ನೆನ್ಪಿಟ್ಕೊಳ್ಳಿ, ಒಣ ಖರ್ಜೂರ ನೆನೆಸಿರ್ತಿರಲ್ಲ ಅದ್ರದ್ದು ಸೀಡ್ಸ್ ತೆಗಿಲಿಲ್ಲ ಅಂದರೆ ಮಿಕ್ಸಿ ಜಾರ್ ಹಾಳಾಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ಇನ್ನು ಉಳಿದೋದನ್ನೆಲ್ಲ ನೀರು ಸಮೇತನೇ, ನಾವು ಆಲ್ರೆಡಿ ಫಿಲ್ಟ್ರ್ ವಾಟರ್ ಉಪಯೋಗಿಸಿರೋದ್ರಿಂದ ನೀರು ಸಮೇತನೇ ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಚೆಂದ ನೈಸ್ ಪೇಸ್ಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ರಫ್ ಇದ್ದರೆ ತಿನ್ಲಿಕ್ಕೆ ಹಂಗೆ ಇಷ್ಟ ಅನ್ನೋದಾದರೆ ಹಾಗೆ ಉಪಯೋಗಿಸ್ಬೋದು, ಇಲ್ಲಾಂದರೆ ನೈಸ್ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಇವಾಗ ನಾವೇನು ಬಾಳೆಹಣ್ಣು ತಗೊಂಡಿರ್ತೀವಿ ಆ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ಳುವ. ಓಕೆ, ವಿತೌಟ್ ಬಾಳೆಹಣ್ಣು ಕೂಡ ಮಾಡಬಹುದು, ಎರಡೂ ಚೆನ್ನಾಗಿರುತ್ತೆ. ನನಗೆ ಬಾಳೆಹಣ್ಣು ಹಾಕ್ತೇನೆ ಇಷ್ಟ, ಬಟ್ ಬಾಳೆಹಣ್ಣು ಹಾಕಿದ್ರೆ ಸ್ವಲ್ಪ ತಂಪಾಗಿರುತ್ತೆ ಅಂತ ಅಷ್ಟೇ. ಇನ್ನು ಇದು ಬೆಲ್ಲದ ಪುಡಿ ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ಸ್ವಲ್ಪ ಬೆಲ್ಲದ ಪುಡಿ ಹಾಕಿ ನೀವು ರುಬ್ಕೋಬೋದು. ನಾನು ಟೇಸ್ಟ್ ನೋಡಿ ಹಾಕೋತೀನಿ ಬೇಕಾ ಬೇಡವಾ ಅಂತ. ಅದಾದಮೇಲೆ
ಕಾಯಿಸಿ ಆರಿಸಿಟ್ಟಿರ್ತಕ್ಕಂಥ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಕ್ವಾಂಟಿಟಿಗೆ ತಕ್ಕಂಗೆ ಕಾಯಿಸಿ ಆರಿಸಿ ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್ ಇದು ದೀಕ್ಷಿನ್ ಕೊಟ್ಟಾಯಿತು. ನಮಸ್ತೆ ಎಲ್ರಿಗೂ, ಗುಡ್ ಮಾರ್ನಿಂಗ್. ನೋಡಿದ್ರಲ್ಲ ಇವತ್ತಿನ ರೆಸಿಪಿ, ಇಷ್ಟ ಆಯಿತಾ? ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡುವಂಥ ಪಲಾವ್. ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ಸಪ್ರೇಟು ಅಥವಾ ಪಾಲಕ್ ಸೊಪ್ಪು ಈ ರೀತಿ ಮಾಡ್ತೀವಿ. ಈ ರೆಸಿಪೀಸ್ಗಳು ನೀವು ನನ್ನ ಚಾನಲಲ್ಲಿ ನೋಡಬಹುದು. ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಕೂಡ ಯೂಸ್ ಮಾಡಿ ಒಂದು ಪಲಾವ್ ಮಾಡ್ಬೋದು. ಇದು ನಾನೇ ಕಂಡಿಡಿರೋದು. ಇದ್ರ ಜೊತೆಗೆ ನಾನು ಆವಾಗಲೇ ಹೇಳ್ದಂಗೆ ಕಡಲೆಕಾಳು ಯೂಸ್ ಮಾಡಿ, ನೆನೆಸಿರೋ ಕಡಲೆಕಾಳು ಹಾಕಿ, ಈಗ ಸೀಸನ್ ಇರೋದ್ರಿಂದ ನಾನು ಅವರೆಕಾಳು ಯೂಸ್ ಮಾಡಿದ್ದೀನಿ. ಇದೇ ರೆಸಿಪಿನ ನೀವು ಕಡಲೆಕಾಳು ನೆನೆಸಿಟ್ಬಿಟ್ಟು ಹಾಕಿ ಯೂಸ್ ಮಾಡಿ, ಅದು ತುಂಬಾ ಚೆನ್ನಾಗಿರ್ತದೆ ಟೇಸ್ಟು. ನಾನು ರಾತ್ರಿ ಕಡಲೆಕಾಳು ನೆನೆಸೋದು ಮರ್ತೆ, ಅದಕ್ಕೆ ಅವರೆಕಾಯಿ ಇತ್ತಲ್ಲ ಸೀಸನಲ್ಲಿ ಬಂದುಬಿಟ್ಟು ಮಾಡಿದೆ. ಇನ್ನು ನಮ್ಮ ಇವತ್ತಿನ ಹೆಲ್ತ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇದನ್ನು ಮಾಡಿದ್ದನ್ನು ತುಂಬಾ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಹಾಕ್ಕೊಳ್ಳಿ, ಅಥವಾ ಬಾಳೆಹಣ್ಣು ಇಷ್ಟ ಇಲ್ಲ ಅನ್ನೋರು ಬರೀ ಹಾಲು ಹಾಕ್ಕೊಂಡು ಸ್ವಲ್ಪ ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕ್ಕೊಂಡು ಕುಡೀರಿ. ನಾನು ಸ್ವಲ್ಪ ಇದಕ್ಕೆ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ. ಮಕ್ಕಳು ಸ್ವಲ್ಪ ಹಾಗೆ ಕುಡಿದ್ರು. ಅಂದರೆ ಬಾಳೆಹಣ್ಣು ಹಾಕೋದ್ರಿಂದ ಸ್ವೀಟ್ ಇತ್ತು, ಒಣ ಖರ್ಜೂರ ಎಲ್ಲ ಇತ್ತಲ್ವಾ, ಸೊ ಸ್ವೀಟ್ ಇತ್ತು. ಇದನ್ನು ಡೈಲಿ ಕುಡೀರಿ, ಅಥವಾ ಡೈಲಿ ನಿಮ್ಗೆ ಆಗಲಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ, ಅಥವಾ ವಾರಕ್ಕೆ 3 ದಿನ 4 ದಿನ ಈ ರೀತಿ ಆಲ್ಟರ್ನೇಟಿವ್ ಆಗಿ ಕುಡೀರಿ, ಆಯಿತಾ? ನಾನಂತೂ ವಾರಕ್ಕೆ 3 ದಿನ ಕುಡಿತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಏನಂತಂದರೆ, ಈ ಮಂತ್ಲೀಸ್ ಟೈಮಲ್ಲಿ ಕುಡಿಲಿಕ್ಕೆ ಹೋಗಬೇಡಿ, ಓಕೆ? ನಮ್ಮ ಮನೆ ಹತ್ರ ಸ್ವಲ್ಪ ವೆಹಿಕಲ್ಸ್ ಇರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ, ಏನೂ ಅಂದ್ಕೋಬೇಡಿ. ಮಂತ್ಲೀಸ್ ಇರುವಾಗ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ತುಂಬ ಹೀಟ್ ಆಗೋದ್ರಿಂದ ಬಾಡಿ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಬಿಟ್ಟು ಇನ್ನೆಲ್ಲ ಟೈಮಲ್ಲೂ ಆ್ಯಕ್ಚುಲಿ ಕುಡಿಬೋದು. ನಿಮಗೆ ಬಾಳೆಹಣ್ಣು ಹೋಗಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಬರೀ ಹಾಲು ಹಾಕ್ಕೊಂಡು, ನೆಕ್ಸ್ಟ್ ಒಂದು ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಇಷ್ಟಪಟ್ಟು ಕುಡಿತೀನಿ. ಮಕ್ಕಳು ಇವತ್ತು ಆ್ಯಕ್ಚುಲಿ ದೀಪ್ತಿ ಕೊಡೋದು, ಅವಾಗ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಪರ್ಸ್ಕೊಲಿಕ್ಕೆ ಟೈಮ್ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕುಡಿದ್ಬಿಟ್ಟು ನೀವು ಮನೆ ಕೆಲಸನ ಸ್ಟಾರ್ಟ್ ಮಾಡಿ, ಯಾಕಂದರೆ ನಮ್ಗೆ ತಕ್ಷಣ ತಿಂಡಿ ತಿನ್ನೋದಕ್ಕೆಲ್ಲ ಆಗೋದಿಲ್ಲ. ನೋಡಿ, ಇವಾಗ ನಾನು ಅವರಿಬ್ಬರನ್ನು ಸ್ಕೂಲಿಗೆ ಬಿಟ್ಟು ಇವಾಗ ಬಂದೆ, ನೀರು ತಗೊಬಂದೆ. ಒಂದು 25 ಲೀಟ್ರ್ ಅನ್ಸುತ್ತೆ ಕ್ಯಾನ್ ಎತ್ಕೊಂಡು ನಾನೇ ಮೇಲ್ಗಡೆವರೆಗೂ ಬರಬೇಕು. ಅವೆಲ್ಲ ಮಾಡಬೇಕು ಅಂದರೆ ಈ ರೀತಿ ಏನಾದರೂ ನಮ್ಮನ್ನು ನಾವು ನೋಡ್ಕೋಬೇಕು ಅಲ್ವಾ? ಈ ಥರ ಒಂದು ಹೆಲ್ದಿಯಾಗಿ ಕುಡಿದು, ಅದಕ್ಕೋಸ್ಕರ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಒಂದಿಷ್ಟು ಅಂತ ಹಾಕಿ, ಅದು ನಿಮಗೆ ಒಂದಷ್ಟು ದಿನ ಅವೆಲ್ಲ ಯೂಸ್ ಆಗ್ತದೆ. ಬೇರೆ ಏನೇನೋ ಚಾಟ್ಸ್ ಅದು ಇದು ತಿಂತಿರ್ತೀವಲ್ವ, ಆಯಿಲಿ ಫುಡ್ ಅಂದ್ಕೊಂಡು, ಇದಕ್ಕೂ ಸ್ವಲ್ಪ ಇನ್ವೆಸ್ಟ್ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ಮತ್ತು ಈ ಡ್ರಿಂಕ್ ಎರಡೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದ್ರ ಜೊತೆಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಏನಪ್ಪ ಮಾರ್ನಿಂಗೇ ವಿಡಿಯೋ ಮುಗಿಸ್ಬಿಟ್ಟಿದ್ದೀನಿ ಅಂತ ಅಂದ್ಕೋಬೇಡಿ, ನನಗೆ ಬೇರೆ ಕೆಲಸಗಳಿದೆ. ಇವಾಗ ಅದನ್ನೆಲ್ಲ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಕುಡಿದು, ನೆಕ್ಸ್ಟು ಬಟ್ಟೆ ಇದೆ, ಬಟ್ಟೆ ವಾಷಿಂಗ್ ಇದೆ, ನಾನು ಪಾತ್ರೆ ತೊಳೆಯೋದು. ನಿಮಗೆ ಗೊತ್ತಿರುತ್ತೆ, ಮಕ್ಕಳನ್ನೆಲ್ಲ ನಾವು ಕಳಿಸಿದ ತಕ್ಷಣ ಅಮ್ಮಂದರು ಫ್ರೀ ಅಂತ ಕೆಲವರು ಅನ್ಕೊಂತಾರೆ. ನಿಜವಾಗ್ಲೂ ಇಲ್ಲ. ಮಕ್ಕಳು ಹೋದ್ಮೇಲೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಕೆಲಸ ಸ್ಟಾರ್ಟ್ ಆಗೋದು, ಎಲ್ಲ ನೀಟಾಗಿ ಅರೇಂಜ್ ಮಾಡೋದು, ಅದು ಇದು ಕೆಲಸ. ಎಲ್ಲ ಅಮ್ಮಂದ್ರಿಗೂ ಈ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವಿಡಿಯೋನೂ ಕೂಡ ಲೆಂತ್ ಆಗುತ್ತೆ, ಬೇಡ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.